ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋನ ಒಂದು ಪ್ರಶ್ನೆ ಕೇಳೋ ಮುಖಾಂತರ ಶುರು ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಒಂದು ವೇಳೆ ರಾಯರ್ ಏನಾದರೂ ನಿಮಗೆ ಏನು ವರ ಬೇಕು ಅಂತ ಕೇಳುವಂಥ ಒಂದು ಅವಕಾಶವನ್ನು ರಾಯರ್ ಕೊಟ್ಟರು ಅಂತ ಅಂದರೆ ಏನನ್ನ ರಾಯರ್ ಹತ್ರ ನೀವು ಕೇಳೋಕೆ ಇಷ್ಟಪಡ್ತೀರಾ? ಇದನ್ನ ಕಮೆಂಟ್ ಮಾಡಿ, ಸರಿನಾ? ಇದನ್ನ ಹೇಳ್ಬೇಡಿ ಕರ್ಕೊಂಬಿಡು ರಾಗಪ್ಪ, ಜೀವನನೇ ಸಾಕಾಗಿದೆ ಅಂತ ಕೇಳ್ಕೊಂಡ್ಬಿಡ್ತೀನಿ, ರಾಯರೇ ನಿಮ್ಮ ಪಾದಕ್ಕೆ ಬಂದ್ಬಿಟ್ಟಿದ್ದೀನಿ, ನಿಮ್ಮ ಹತ್ರ ಕರ್ಕೊಂಬಿಡಿ ಅಂತ ಕೇಳ್ತೀನಿ ಅಂತ ದಯವಿಟ್ಟು ಈ ಥರ ಹೇಳ್ಬೇಡಿ. ಒಂದು ಎನರ್ಜಿನಲ್ಲೇ ಒಂದು ಒಳ್ಳೆಯದನ್ನ ಕೇಳಿದ್ರೆ ಖಂಡಿತ ರಾಯರ್ ಕೊಟ್ಟೆ ಕೊಡ್ತಾರೆ. ಆ ಒಂದು ಒಳ್ಳೆಯದನ್ನ ಏನು ಕೇಳೋಕೆ ರಾಯರ್ ಹತ್ರ ಇಷ್ಟಪಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ, ಸರಿನಾ? ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರೋದೇನಂತ ಅಂದರೆ, ತುಂಬ ಜನಗಳು ಅವಮಾನಗಳಿಗೆ ಹೆದರ್ಕೊಂಡ್ಬಿಡ್ತೀರಾ. ಅವಮಾನಗಳಿಗೆ, ಕೆಲವೊಂದು ದೊಡ್ಡ ದೊಡ್ಡ ಅವಮಾನಗಳು ಅದು ಬೇರೆ, ಬಟ್ ಕೆಲವ್ರು ಏನಂತ ಅಂದರೆ ಬದುಕಲ್ಲಿ ನಡೆಯುವಂಥ ಒಂದಿಷ್ಟು ಚಿಕ್ಕ ಪುಟ್ಟ ಅವಮಾನಗಳಿಗೆ ತುಂಬಾ ಕುಗ್ಗಿ ಹೋಗ್ತೀರಾ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡ್ತಾ ಇರ್ತಾರೆ, ಅವಮಾನ ಮಾಡಿದವ್ರು ಚೆನ್ನಾಗಿರ್ತಾರೆ, ನೀವೇನು ಮಾಡ್ತೀರ ಅಂದರೆ ಅವರು ಒಂದು ಸ್ವಲ್ಪ ನಿಮಗೆ ಇಷ್ಟು ಅವಮಾನ ಮಾಡಿದರೆ ಅವ್ರ ಬಗ್ಗೆ ದಿನವಿಡೀ ಇಷ್ಟು ಯೋಚನೆ ಮಾಡ್ತಾ ಇರ್ತೀರಾ. ಇಷ್ಟೊಂದು ಜಾಸ್ತಿ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಏನು ಮಾಡ್ತೀರಾ ಅಂದರೆ ಆ ದಿನವಿಡೀ ನೆಮ್ಮದಿನ ನೀವು ಹಾಳು ಮಾಡ್ಕೋತಾ ಇರ್ತೀರಾ ಅಲ್ವಾ? ಅಂದರೆ ರಾಯರ್ ಭಕ್ತರು ಕೆಲವರು ಹೆಂಗಂತ ಅಂದರೆ, ರಾಯರ್ ಭಕ್ತರಾಗಲಿ ಯಾವುದೇ ದೇವ್ರನ್ನ ಪೂಜಿಸುವಂಥವ್ರಾಗಲಿ ಏನು ಮಾಡ್ತೀರಾ ಅಂತ ಅಂದರೆ, ದೇವರೇ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆಗ್ತಾ ಇದೆ, ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಪ್ಪ, ಯಾಕೆ ಈ ಥರ ಆಗ್ತಾ ಇದೆ, ಒಳ್ಳೆಯವ್ರಿಗೆ ಬೆಲೆ ಇಲ್ವಾ ಅಂತ ಕಣ್ಣೀರು ಹಾಕ್ತೀರಾ. ನೋಡಿ, ಬದುಕಲ್ಲಿ ನನ್ನ ಅನುಭವದ ಮಾತು ಹೇಳ್ತೀನಿ, ಅವಮಾನಗಳನ್ನು ನಾವು ನೋಡಿದಾಗಲೇ, ಅವಮಾನಗಳಿಗೆ ನಾವು ಎದುರು ನಿಂತಾಗಲೇ ಇಲ್ಲಿ ಬದುಕೋಕ್ಕಾಗೋದು. ಅವಮಾನಗಳು ನಡೆದಾಗಲೇ ಬದುಕಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಛಲ ಹುಟ್ಟೋಕೆ ಸಾಧ್ಯ. ಅಲ್ಲಿವರೆಗೂ ಹುಟ್ಟಲ್ಲ. ಅಲ್ಲಿಗೂ ಕೂಡ ಹುಟ್ಟಿಲ್ಲ ಅಂತಂದರೆ ನಾವು ಬದುಕಿದ್ದು ವೇಸ್ಟ್ ಅಂತ ಅರ್ಥ. ಅವಮಾನಗಳು ನಡೆದಾಗ ನಾವು ಸಕ್ಸಸ್ ಆಗಬೇಕನ್ನುವಂಥ ಛಲ ನಮ್ಮಲ್ಲಿ ಹುಟ್ಟಬೇಕು. ಏನು ಮಾಡಲಿ ಅನ್ನೋದಕ್ಕಿಂತ ಏನಾದರೂ ಮಾಡೇ ಮಾಡ್ತೀನಿ ಅಂತ ಒಂದು ದಾರಿಲಿ ಹೊರಡಬೇಕು. ಮುಂದೆಜ್ಜೆ ಒಂದು ಚೂರು ಮುಂದೆಜ್ಜೆ ಇಟ್ಟರೆ ದೇವ್ರು ನಿಮ್ಮನ್ನ ಗೆಲ್ಲಿಸ್ಬಿಡ್ತಾರೆ, ಅವಾಗ ಕರ್ಕೊಂಡು ಹೋಗ್ತಾರೆ ಗೆಲುವಿನ. ಅಂದರೆ ಹೆಂಗೆ ಗೊತ್ತಾ, ಒಂದೇನೋ ಹಿಡ್ದಿದ್ದೀರಿ, ಅದನ್ನು ಬಿಡಬಾರ್ದು. ಹಠ, ಒಂದು ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಿ ಅಂದರೆ ಹಠ ಇರಬೇಕು ನಿಮ್ಮಲ್ಲಿ. ಪ್ರತಿಯೊಬ್ಬರಲ್ಲೂ ಕೂಡ ದೇವರು ಹಠ ಆಗಲಿ, ಕೋಪ ಆಗಲಿ, ಶಕ್ತಿ ಆಗಲಿ, ಒಂದು ಒಳ್ಳೆತನವನ್ನಾಗಲಿ ಕೊಟ್ಟಿರೋದು ಆ ಸಮಯಕ್ಕೆ ಬಳಸ್ಕೊಲಿ ಅಂತಾನೆ. ಈಗ ನೀವು ಬಳಸ್ಕೋಬೇಕಾಗಿದ್ದೇನಂತ ಅಂದರೆ ಛಲವನ್ನು ಬೆಳೆಸ್ಕೋಬೇಕು. ನೀವು ಅದನ್ನೇ ನೀವು ಬಳಸ್ಕೋಬೇಕು. ಛಲವನ್ನು ಬೆಳೆಸ್ಕೋಬೇಕು, ಅದನ್ನೇ ಬಳಸ್ಕೋಬೇಕು. ಇಷ್ಟೇ ಇದರ ಅರ್ಥ ನಾನು ಹೇಳ್ತಿರ್ತಕ್ಕಂಥದ್ದು. ಯಾವ ರೀತಿ ನಿಮಗೆ ಬದುಕಲ್ಲಿ ಅವಮಾನಗಳು ಎದುರಾಗ್ತಾ ಇದೆ, ತುಂಬ ಎದುರಾಗ್ತಾ ಇದೆ ಅವಮಾನಗಳು. ಯಾರೋ ಏನೋ ಮಾತಾಡ್ತಿದ್ದಾರೆ, ಏನೋ ಅವರು ಸ್ವಲ್ಪ ಎತ್ತರದಲ್ಲಿದ್ದಾರೆ ಅಂದ ತಕ್ಷಣ ನಿಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ, ಅಥವಾ ಅವ್ರ ಹತ್ರ ದುಡ್ಡಿದೆ ಅಂದ ತಕ್ಷಣ ನಿಮ್ಮನ್ನು ಇಲ್ಲ ಅಂತ ಕೀಳಾಗಿ ನೋಡ್ತಾ ಇದ್ದಾರೆ. ಹಾಂ, ಸರಿ, ಅವ್ರ ವ್ಯಕ್ತಿತ್ವ ಏನಂತ ಅರ್ಥ ಆಗ್ತಾ ಇದೆ. ಇಲ್ಲಿ ಸ್ಪಷ್ಟವಾಗಿ ಏನು ಅರ್ಥ ಆಗ್ತಾ ಇದೆ ಅಂದರೆ ಅವ್ರ ವ್ಯಕ್ತಿತ್ವ ಏನು, ಅವ್ರ ಗುಣ ಏನಂತ ಅರ್ಥ ಆಗ್ತಾ ಇದೆ. ಈ ಸಮಯದಲ್ಲಿ ನಾವು ಏನೂ ಅಲ್ಲ ಅಂತ ನೋಡಬಾರ್ದು. ಯಾಕಂದರೆ ನಾವು ದೇವರ ದೃಷ್ಟಿಲಿ ಎಲ್ಲರೂ ಕೂಡ ಸಮಾನವಾಗಿರ್ತೀವಿ. ಈ ದುಡ್ಡಿರೋನು ಕೂಡ ದೇವ್ರ ವಿಷಯದಲ್ಲಿ ಹಂಗೆ ಇರ್ತಾರೆ, ದುಡ್ಡು ಇಲ್ಲದೇ ಇರೋರು ಕೂಡ ಹಂಗೆ ಇರ್ತಾರೆ. ದೇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂತ ಅಂದರೆ ಒಂದು ಒಳ್ಳೆತನ, ಮಾನವೀಯತೆ. ಯಾರು ಒಂದು ಒಳ್ಳೆ ದಾರಿಲಿ ನಡೀತಾರೋ ಅವರೇ ಫೈನಲಿ ದೇವ್ರಿಗೆ ಇಷ್ಟ ಆಗುವಂಥದ್ದು. ನೀವು ಯೋಚನೆ ಮಾಡಬೇಕು, ನಾನು ನಡೀತಿರೋ ದಾರಿ ಸರಿಯಾಗಿದೆಯಾ? ಹಾಂ, ಸರಿಯಾಗಿದೆ ಅಂದಾಗ ದೇವರಿಗೆ ಅವಮಾನಗಳು ತಪ್ಪಲಿಲ್ಲಲ್ಲಪ್ಪ. ಶ್ರೀರಾಮ ದೇವರೇ ವನವಾಸಕ್ಕೆ ಹೋದ್ರಲ್ಲಪ್ಪ, ಅವ್ರಿಗೆ ಕಷ್ಟ ತಪ್ಪ ಪಾಪ, ವನವಾಸಕ್ಕೆ ಹೋದ್ರು. ಯಾಕೆ ಹೋದ್ರು ಅಂದರೆ ಕಲಿಯುಗದಲ್ಲಿ ಹಿಂಗೆಲ್ಲ ಕಷ್ಟಗಳು ಬರುತ್ತೆ ಅಂತ ತೋರಿಸ್ಬೇಕಾಗಿತ್ತು. ಶ್ರೀರಾಮ ದೇವರು ವನವಾಸಕ್ಕೆ ಹೋದ್ರು. ನಮ್ಗೆ ಅಲ್ಲಿ ಕೆಲವೊಂದು ನಡೆಯುವಂಥ ಘಟನೆಗಳಿಂದ ಕಲಿಯುಗದಲ್ಲಿ ಹಿಂಗೆಲ್ಲ ಇರುತ್ತೆ ಅಂತ, ಇಷ್ಟೆಲ್ಲ ಪರೀಕ್ಷೆಗಳನ್ನ ನಾವು ಹೆದರಿಸ್ಬೇಕಾಗತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋಗೋಸ್ಕರ ನಮಗೆ ಶ್ರೀರಾಮ ದೇವರು ವನವಾಸಕ್ಕೆ ಹೋದ್ರು. ಅದರಿಂದ ನಮಗೆ ತುಂಬ ಒಂದು ಮೆಸೇಜ್ಗಳು ಸಿಕ್ಕಿದೆ. ಸೊ ದೇವರುಗಳಿಗೆ ಕಷ್ಟಗಳು ತಪ್ಪಿಲ್ಲ, ಯಾಕಂದರೆ ಶ್ರೀರಾಮ ದೇವರು ಒಳ್ಳೆ ದಾರಿಲಿ ಹೋಗ್ತಾ ಇದ್ರು, ಕಷ್ಟಗಳು ತುಂಬ ಇತ್ತು. ಫೈನಲಿ ಗೆದ್ದಿದ್ದೆ ಯಾವುದು? ಒಳ್ಳೆತನನೇ ಅಲ್ಲಿ, ಹೌದಾ? ರಾವಣ ಗೆದ್ರ? ರಾಮ ಗೆದ್ರ? ರಾಮ ತಾನೇ ಗೆದ್ದಿದ್ದು, ಶ್ರೀರಾಮಚಂದ್ರ ಪ್ರಭುಗಳೇ ತಾನೇ ಗೆದ್ದಿದ್ದು. ಸೊ ನಾನೇನು ಹೇಳ್ತೀನಂತ ಅಂದರೆ, ಒಳ್ಳೆ ದಾರಿಲಿ ನಡೆಯೋರಿಗೆ ಕಷ್ಟ ಅವಮಾನಗಳು ಇದ್ದಿದ್ದೇ. ಈಗ ನಮ್ಮ ಆಂಜನೇಯ ಸ್ವಾಮಿ ಏನು ಮಾಡಿದರು? ಅವ್ರ ಬಾಲಕ್ಕೆ ಏನು ಮಾಡಿದ್ರು ಗೊತ್ತಲ್ವಾ? ಇಡೀ ಲಂಕೆನೇ ಇದು ಮಾಡಲಿಲ್ವ ಅವರು? ಕರೆಕ್ಟ್, ಲಂಕೆನೇ ಇದು ಮಾಡಿದ್ರಲ್ವಾ? ಕೆಲವೊಂದು ಮಾತುಗಳನ್ನ ಹೇಳಂಗಿಲ್ಲ ಯೂಟ್ಯೂಬಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಲಂಕೆನೇ ಇದು ಮಾಡಿದ್ರು ಅವರು. ಅಷ್ಟು ನಾನೇನು ಹೇಳ್ತೀನಂದರೆ, ಒಳ್ಳೆತನಕ್ಕೆ ಅತಿಯಾಗಿ ಪರೀಕ್ಷೆಗಳು ಎದುರಾದಾಗ ಯಾರು ಪರೀಕ್ಷೆ ಮಾಡ್ತಾರೋ ಅವರೇ ಭಸ್ಮ ಆಗ್ತಾರೆ. ಫೈನಲಿ ಇದೇ ಸತ್ಯ. ನಾನು ಹೇಳೋದೇನಂತಂದರೆ, ಈ ಅವಮಾನಗಳು ಎದುರಾಗಿರುತ್ತಲ್ಲ, ಕುಗ್ಬಾರ್ದು ಮನುಷ್ಯ. ನಾನು ಹೇಳೋದು ಇಷ್ಟೇ, ಕಣ್ಣೀರು ಹಾಕ್ತೀರಾ, ಅಳ್ತೀರಾ, ಸ್ವಲ್ಪ ಹೊತ್ತು ಅಳಬೇಕು, ಬಟ್ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದನ್ನ ಕಲಿಬೇಕು ಸ್ನೇಹಿತರೆ. ನೆಕ್ಸ್ಟ್ ನಾನು ಏನು ಮಾಡಬೇಕು, ನನ್ನಿಂದ ಯಾರು ಯಾಕೆ ಬೇಕು? ಗೆಲುವು ಸಾಧಿಸ್ಬೇಕಂದ್ರೆ ಒಬ್ಬರೇ ಇರಬೇಕು. ಗುರಿ ಮುಟ್ಟಬೇಕಂದ್ರೂ ಕೂಡ ಒಬ್ಬರೇ ಇರಬೇಕು. ಒಬ್ಬರೇ ಇದ್ದಾಗೆ ನೀವು ಗುರಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ. ಅದೇ 10 ಜನಗಳ ಜೊತೆಗಿದ್ದಾಗ ನೀವೇನೇನೋ ಮಾತಾಡಿ ಟೈಮ್ ಪಾಸ್ ಆಗಿಬಿಡುತ್ತೆ. ಅಲ್ಲೇ ನಗ್ತೀರಾ, ಬಟ್ ಏನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತೀರಾ ಅನ್ಕೊಳ್ಳಿ, ಬಟ್ ನಿಮ್ಮ ಒಂದು ಜೀವನದ ಬಗ್ಗೆ ಚರ್ಚೆ ಮಾಡೋದು ತುಂಬ ಕಮ್ಮಿ ಆಗ್ಬಿಡುತ್ತೆ ಅಲ್ಲೇ. ಈಗ ಒಂಟಿಯಾಗಿದ್ದೀರಾ ಅಂತ ಅಂದರೆ, ಯಾರು ಒಂಟಿಯಾಗಿರ್ತಾರೋ ಅವ್ರಿಗೆ ದೇವ್ರ ಸಪೋರ್ಟ್ ಜಾಸ್ತಿ ಇರುತ್ತೆ.
ಯಾರನ್ನೂ ದೇವ್ರು ಸುಮ್ಮನೆ ಒಂಟಿ ಮಾಡಲ್ಲ. ಇವತ್ತು ಯಾರಾದರೂ ಒಂಟಿ ಆಗಿದ್ದಾರೆ, ನನ್ನ ಬದುಕಲ್ಲಿ ನಾನು ಒಂಟಿ ಆಗಿದ್ದೀನಿ, ನಾನು ದೇವ್ರಿದ್ದಾರೆ ನನ್ನ ಜೊತೆಗಂತ ಹೆಮ್ಮೆಯಿಂದ ಹೇಳ್ತೀನಿ. ಅವ್ರ ಆಶೀರ್ವಾದದಿಂದನೇ ಇವತ್ತು ಇಲ್ಲಿ ಇದ್ದೀನಿ ನಾನು. ಹೌದಾ, ಏನೋ ಅದ್ಭುತವಾಗಿದ್ದೀನಿ ಅಂತ ಹೇಳ್ತಾ ಇಲ್ಲ. ನಾನು ಲೈಫಲ್ಲಿ ನಾನು ಕೂಡ ಗೆಲುವಿನ ದಾರಿಲಿ ಹೊರಟಿದ್ದೀನಿ, ಬಿಡ್ತಾ ಇಲ್ಲ. ಗೆಲುವಿನ ದಾರಿಲಿ ಹೊರಟಿದ್ದೀನಿ, ನಿರಂತರ ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನು ಬಿಡಲ್ಲ. ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದೀನಿ ನಾನು. ಕೆಲವೊಂದ್ಸಲ ಎಲ್ಲೋ ಒಂದು ಕಡೆ ಸ್ವಲ್ಪ ಸುಮ್ಮನಾದರೂ ಕೂಡ ಬಟ್ ಬಿಡಲ್ಲ ದಾರಿನ. ನಾವು ಹೆಂಗಿರ್ಬೇಕಂದ್ರೆ, ಸಕ್ಸಸ್ ಅನ್ನೋದು ಒಂದೇ ಸಲ ಸಿಗಲ್ಲ, ಆದ್ರೆ ಒಂದ್ಸಲ ಸಿಗುತ್ತೆ. ಒಂದೇ ಸಲ ಸಿಗಲ್ಲ ಅದು, ಆದರೆ ಸಿಗುತ್ತೆ ಒಂದ್ಸಲ. ನಾನು ಹೇಳೋದೇನು ಗೊತ್ತಾ ನಿಮಗೆ, ನನ್ನಿಂದ ಆಗಲ್ಲ ಅನ್ನೋದು ಇಟ್ಕೋಬಾರ್ದು. ಏನಪ್ಪ ಯಾರೋ ಇಷ್ಟು ಮಾತಾಡ್ತವ್ರು ನಮ್ಮ ಬಗ್ಗೆ, ಅಷ್ಟು ಕೇವಲವಾಗಿ ಮಾತಾಡ್ತವ್ರೆ, ಈ ಥರ ಯೋಚನೆಗಳು ಜಾಸ್ತಿ ನಾವು ಮಾಡಬಾರ್ದು. ಮಾತಾಡ್ತಿದ್ದಾರಾ, ಯಾರಾದರೂ ಏನಾದರೂ ಅಂತಿದ್ದಾರಾ, ಅವಮಾನ ಮಾಡ್ತಾ ಇದ್ದಾರಾ, ಹೌದಪ್ಪ ನಾನು ಇವಾಗ ಈ ಥರ ಇದ್ದೀನಿ ಮಾಡ್ತಾ ಇದ್ದಾರೆ, ಇರಲಿ, ಪರಿಸ್ಥಿತಿ ಹಿಂಗೆ ಇರುತ್ತಾ, ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ. ಇವತ್ತು ಅವ್ರು ಸ್ವಲ್ಪ ನೆರಳಲ್ಲಿದ್ದಾರೆ, ನೀವು ಬಿಸಿಲಲ್ಲಿದ್ದೀರಾ. ನಾಳೆ ದಿನ ಭೂಮಿ ತಿರುಗುತ್ತೆ ರೀ, ನಿಮಗೂ ನೆರಳು ಬಂದೇ ಬರುತ್ತೆ. ಆಮೇಲೆ ಅವರು ಕೂಡ ಓಡಾಡಿ ನೆರಳನ್ನು ಹುಡುಕ್ಲೇಬೇಕಾಗತ್ತೆ. ಈಗ ನೀವು ನೆರಳನ್ನು ಹುಡುಕ್ತಾ ಇದ್ದೀರಾ, ಬಟ್ ನಿಮಗೆ ದೇವರ ಆಶೀರ್ವಾದ ಇರೋದ್ರಿಂದ ಭೂಮಿ ತಿರುಗಿ ನೆರಳು ನಿಮ್ಮ ಕಡೆ ಬಂದೇ ಬರುತ್ತೆ. ನಾಳೆ ದಿನ ಅವರಿಗೆ ಏನಂತಂದ್ರೆ, ಈಗ ನೆರಳು ಕೊಟ್ಟಿದ್ದಾರೆ ದೇವರು ಒಂದ್ಸಲ ಏನಾದರೂ ಅವರು ವ್ಯಕ್ತಿತ್ವ ಅರ್ಥ ಮಾಡ್ಕೊಂಡು ಕೊಟ್ರು ಅಂದರೆ ಒಂದು ತೊಟ್ಟು ನೀರು ಕೂಡ ಕೊಡೋದಿಲ್ಲ ದೇವ್ರು. ಯಾಕಂದರೆ ಒಳ್ಳೆತನಕ್ಕೆ ದೇವರು ಬೆಂಬಲ ಖಂಡಿತ ಇರುತ್ತೆ. ಆದರೆ ದೇವತೆಗಳಿಗೆ ಕಷ್ಟ ತಪ್ಪಿಲ್ಲ, ಅವಮಾನಗಳು ತಪ್ಪಿಲ್ಲ. ನಮ್ಮ ರಾಯರಿಗೆ ಏನು ತಪ್ಪೇನ್ರಿ? ಎಷ್ಟು ಅವಮಾನಗಳನ್ನ ಎದುರಿಸಿದ್ರು ರಾಯರು. ನಾವು ನನ್ನ ಬದುಕಲ್ಲಿ ಸ್ಪೆಷಲಿ ನಾನೇನು ಮಾಡ್ತೀನಿ ಅಂದರೆ, ಜಾಸ್ತಿ ಏನಾದರೂ ಒಂದಿಷ್ಟು ಮನಸ್ಸಿಗೆ ನೋವಾಗೋದು, ಏನಾದರೂ ಆಗೋದು ಆಯಿತು ಅಂದರೆ, ನನಗಿದ್ದು ಏನು ಮಹಾ ಅಲ್ಲ, ರಾಯರು ಎಷ್ಟೆಷ್ಟು ಅನುಭವಿಸ್ತವ್ರೆ, ರಾಯರು ಎಷ್ಟೆಷ್ಟು ಕಷ್ಟ ಅನುಭವಿಸಿದ್ದಾರೆ. ಅವರು ಅನುಭವಿಸಿದ್ರ ಮುಂದೆ ನಾನು ಏನಲ್ಲ, ಒಂದು ಚಿಟಿಕೆ ಕಾಳನಷ್ಟಿದ್ದು. ಯಾರನ್ನ ಅವಮಾನ ಮಾಡಿದ್ರು, ಗೊತ್ತಿರೋರು ಯಾರಾದ್ರೂ ಏನಾದರೂ ಮಾತಾಡಿದ್ರು ಅಂತಂದ್ರೆ, ನಾನು ಜಾಸ್ತಿ ಇದನ್ನ ಮಾಡ್ಕೊಳಕ್ಕೆ ಹೋಗಲ್ಲ. ಹೌದು, ನಕ್ಕು ಸುಮ್ಮನಾಗ್ಬಿಡ್ತೀನಿ ನಾನು. ಯಾಕಂದರೆ ಇದು ಶಾಶ್ವತ ಅಲ್ಲ. ಈ ಸಮಯ ನಾವು ಇಲ್ಲಿ ಭೂಮಿ ಮೇಲೆ ಏನೋ ತಗೊಂಡೋಗಕ್ಕೆ ಬಂದಿಲ್ಲ. ಒಳ್ಳೇದು ಕೆಟ್ಟದ್ದು ಇಷ್ಟೇ ನಮ್ಮ ಹಿಂದೆ ಬರೋದು. ಆದರೆ ನೀವು ಒಂದು ಒಳ್ಳೆ ದಾರಿಲಿ ಬದುಕ್ತಾ ಇದ್ದೀರಾ ಅಂತ ಅಂದರೆ, ಆದರೆ ಛಲವನ್ನು ಬಿಡಬೇಡಿ. ನಾನು ಹೇಳೋದಿಷ್ಟೇ, ಈ ವಿಡಿಯೋ ಮೇನ್ ಉದ್ದೇಶ ಇಷ್ಟೇ. ಅವಮಾನಗಳು ನಡೀತಾ ಇದೆ ಅಂದಾಗಲೇ ನಮ್ಮಲ್ಲಿ ಛಲ ಹುಟ್ಟುತ್ತೆ, ಛಲ ಹುಟ್ಟಬೇಕು. ನಮ್ಮಲ್ಲಿ ಛಲ ಹುಟ್ಟಲಿಲ್ಲ, ಯಾರು ಎಷ್ಟೇ ನಮ್ಗೆ ಅವಮಾನ ಮಾಡಿದ್ರು, ಚೀತು ಅಂದರೂ ಕೂಡ ನನ್ನನ್ನು ಹಿಡ್ಕೊಳ್ಳಿ, ಬೇರೆ ಯಾರು ಬೇಡ. ನನಗೆ ಯಾರಾದರೂ ಅವಮಾನ ಮಾಡ್ತಾ ಇದ್ದಾರೆ, ಚೀತು ಅಂತ ಇದ್ದಾರೆ ಅಂತ ಅಂದರೂ ಕೂಡ, ನನ್ನಲ್ಲಿ ಏನೋ ಮಾಡಬೇಕನ್ನೋ ಛಲ ಹುಟ್ಟಲಿಲ್ಲ ಅಂದರೆ ವೇಸ್ಟ್. ನಾನು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ರಾಯರ್ ಫೋಟೋಯಿಂದ ಹೂ ಬಿತ್ತು ನೋಡಿ, ರಾಯರಿಗೆ ದಾಸವಾಳ ಹೂ ಇಟ್ಟಿದ್ದೆ, ಹೂ ಬಿತ್ತು ನೋಡಿ. ಬದುಕಿದ್ದು ವೇಸ್ಟ್ ನಾವು. ಅದಕ್ಕೆ ನಾನು ಹೇಳೋದು, ನಾವು ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಜೀವನದಲ್ಲಿ. ಈ ಮಾತು ಸರಿಯಾಗಿದೆ. ಅದಕ್ಕೆ ರಾಯರು ಕೂಡ ನೋಡಿ ಸ್ಪಂದಿಸ್ತಾ ಇದ್ದಾರೆ. ನಾನು ಹೇಳೋದೇನಂತ ಅಂದರೆ, ನನಗೆ ಯಾರಾದರೂ ಚೀತು ಅಂತಿದ್ದಾರೆ ಅಂದರೆ, ನಾನು ಮಾಡಿ ತೋರಿಸ್ಬೇಕನ್ನೋ ಛಲ ಹುಟ್ಟಬೇಕು ನನ್ನಲ್ಲಿ. ಆಗ ದೇವ್ರ ದಾರಿ ತೋರಿಸ್ತಾರೆ ಅಲ್ವಾ, ಆಗ ದೇವ್ರ ದಾರಿ ತೋರಿಸ್ತಾರೆ. ನೀವೇ ತಲೆ ಮೇಲೆ ಇಟ್ಕೊಂಬಿಡಿ ಒಂದು ಸ್ವಲ್ಪ, ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ನಾನು ತಂದೆ ಗುರುಗಳದ್ದು ಆಶೀರ್ವಾದ ಇರಲಿ ನೋಡಿ. ನಾನು ಅದನ್ನೇ ನಿಮ್ಗೆ ಹೇಳೋದು. ನಾನೇನು ಹೇಳ್ತೀನಿ ಅಂದರೆ, ಒಳ್ಳೆ ದಾರಿಲಿ ನಡೀತಾ ಇದ್ದೀವಿ ಅಂದಾಗ ಇರುತ್ತೆ ಕಷ್ಟ, ಕಷ್ಟ ಮನುಷ್ಯರಿಗೆ ಬರೋದೆ, ಮರಕ್ಕಂತೂ ಬರೋದಿಲ್ಲ. ಮರಕ್ಕೂ ಕೂಡ ಬರುತ್ತೆ ಪಾಪ, ಅದ್ರದ್ದು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಲ್ವಾ. ನಾನೇನು ಹೇಳ್ತೀನಿ ಅಂದರೆ, ಛಲ ಮಾತ್ರ ಬಿಡಬೇಡಿ ಇವರೇ, ಛಲ ಮಾತ್ರ ಬಿಡಬೇಡಿ. ನಿಮ್ಮ ಮೇಲಿರುವಂಥ ನಿಮ್ಮ ನಂಬಿಕೆನ ಯಾವತ್ತೂ ಕಳ್ಕೋಬೇಡಿ. ನಾನು ಏನು ಮಾಡಬಲ್ಲೆ, ಏನೋ ಒಂದು ಮಾಡಿ, ಒಟ್ಟಿನಲ್ಲಿ ಒಂದು ಒಳ್ಳೇದನ್ನ ಮಾಡ್ತಾ ಇದ್ದೀರಾ ಅಂದರೆ, ಲೇಟ್ ಆದರೂ ಕೂಡ ಗೆಲುವು ಸಿಗುತ್ತೆ. ಅದು ಯಾವ ವಿಷಯದಲ್ಲಾದರೂ ಕೂಡ ಅಷ್ಟೇ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಿರಲಿ, ಒಂದು ಓಪ್ ಅನ್ನೋದು ಕಳ್ಕೋಬೇಡಿ. ಪ್ರಯತ್ನ ಮಾಡ್ತಾ ಇರಿ. ಖಂಡಿತ ಗೆಲುವು ಅನ್ನೋದು ಒಂದೇ ಸಲ ಸಿಗಲಿಲ್ಲ ಅಂದರೂ ಒಂದು ಸಲ ಸಿಕ್ಕೇ ಸಿಗುತ್ತೆ. ಇವತ್ತಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಮೆಟ್ಲು ಕೂಡ ಗೆಲುವಿಂದೇ ಆಗಿರುತ್ತದು. ಈಗ ಈಗ ಒಂದು ದೇವಸ್ಥಾನ ಮೆಟ್ಲು ಹತ್ತಾ ಇದ್ದೀರಪ್ಪ ನೀವು, ಒಂದನೇ ಮೆಟ್ಲು ಇಟ್ರಿ, ಎರಡನೇ ಮೆಟ್ಲು ಇಟ್ರಿ, ಇನ್ನೂ ಬರ್ತಾ ಇಲ್ಲ ಅಂದ ತಕ್ಷಣ ಇದೆಲ್ಲ ವೇಸ್ಟ್ ಅಲ್ಲ. ಇದು ಒಂದು ಮೆಟ್ಲು ಹತ್ತಿದಿರಿ, ಒಂದು ಸಕ್ಸಸ್ ಆಗಿದ್ದೀರಿ ನೀವು, 1 ಇಂಚು. ಎರಡನೇ ಮೆಟ್ಲು ಹತ್ತಿದ್ರೆ 2 ಇಂಚು ಸಕ್ಸಸ್ ಆಗಿದ್ದೀರಿ ನೀವು 10 ಮೆಟ್ಲು ಹತ್ತಿದಿರಪ್ಪ. 10 ಮೆಟ್ಲು ಆದ್ಮೇಲೆ ದೇವ್ರ ದರ್ಶನ ಆಗ್ತಾ ಇದೆ ಅಂದರೆ, ಈ ಮೆಟ್ಲು ಹತ್ತಲಿಲ್ಲ ಅಂತಂದ್ರೆ ಅದು ಸಿಗ್ತಾ ಇರಲಿಲ್ಲ ನಿಮಗೆ. ದಟ್ ಮೀನ್ಸ್ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪ್ರಯತ್ನ ಅನ್ನೋದು ಇವತ್ತಿಂದ ಏನು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ದಿನದಿಂದ ದಿನ ಏನೋ ಒಂದು ಒಳ್ಳೇದನ್ನ ಕಲಿತಾ ಹೋಗ್ರಿ. ಮಾತಾಡ್ತಾ ಉತ್ತರ ಕೊಡಬೇಡಿ ಯಾರಿಗೂ ಕೂಡ, ಮಾಡೋದ್ರಿಂದ ಉತ್ತರ ಕೊಡಿ. ನಾನು ಇದನ್ನ ನಿಮಗೆ ತಿಳಿಸಿ ಹೇಳ್ಬೇಕು, ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ. ಆದರೆ ನಾನು ಹೇಳೋದೇನು ಗೊತ್ತಾ, ಏನೋ ಒಂದು ಮಾಡಿ ತೋರಿಸಿ. ಯಾರ ನಿಮ್ಗೆ ಮಾತಾಡಿ ಅವಮಾನ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ಮಾತಾಡ್ಕೊಂಡಾಗ್ಲಿ, ವಾದಕ್ಕಾಗಲಿ ಇಳಿಯೋಕೆ ಹೋಗ್ಬೇಡಿ. ನೀವು ಮಾಡೋ ಕೆಲಸದಿಂದ ಉತ್ತರ ಕೊಡಿ. ಅದು ನಿಜವಾಗ್ಲೂ ಕೂಡ ಹೇಳ್ತೀನಲ್ಲ, ಕೆಲವೊಂದು ಭಾಷೆಗಳನ್ನ ಮಾತಾಡೋಂಗಿಲ್ಲ, ಆ ರೇಂಜಿಗೆ ಹೋಗ್ಬಿಡುತ್ತೆ ಆಯಿತಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಓಪ್ ಕಳ್ಕೋಬೇಡಿ. ನಿಮಗೆ ದೇವರ ಆಶೀರ್ವಾದ ಇದೆ. ನಾನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರಾಯರು ಹೂ ಇದೆ ಇಲ್ಲಿ ಕೈಲಿ, ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ ಆಯಿತಾ. ಗುರುಗಳದ್ದು ಹೂ ಇದೆ, ಸುಮ್ಮನೆ ಹೇಳ್ತಾ ಇಲ್ಲ. ರಾಯರು ನಿಮಗೆ ತುಂಬ ಹತ್ರ ಇದ್ದಾರೆ, ನನಗಿಂತ ತುಂಬ ಹತ್ರ ಇದ್ದಾರೆ. ನಾವೇನಲ್ಲ, ನಾನೇನು ಮಾಡ್ತೀನಿ, ಒಂದಿಷ್ಟು ವಿಡಿಯೋಸ್ನ ಮಾಡ್ತೀನಿ,
ರಾಯರ ಬಗ್ಗೆ ಒಂದಿಷ್ಟು ವಿಡಿಯೋಸ್ನ ಮಾಡ್ತೀನಿ. ಗುರುವಾರ ಒಮ್ಮೆ ಪೂಜೆ ಮಾಡ್ತೀನಿ ಗುರುಗಳಿಗೆ, ಸದಾ ಅವರ ಒಂದು ನಾಮಸ್ಮರಣೆನ ಮಾಡ್ತಾ ಇರ್ತೀನಿ. ಹೌದಾ, ನಿಮಗೆ ತುಂಬ ನೀವು ರಾಯರಿಗೆ ಇನ್ನೂ ಹತ್ರ ಇದ್ದೀರಾ. ಯಾಕಂದರೆ ಇಂಚಿಂಚಾಗೂ ಕೂಡ ರಾಗಪ್ಪ 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 ತಂದೆ ನನ್ನಪ್ಪ ಪೂಜ್ಯರೇ ಕಾಪಾಡಿ, ಗುರು ರಾಘವೇಂದ್ರ ಪ್ರಭುಗಳೇ, ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ, ನೀನೇ ಗತಿಯಪ್ಪ ಅಂತ ಪ್ರತಿ ಸಲ ಅವ್ರನ್ನ ನಿಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ನೋವಲ್ಲೋ ನಗುವಲ್ಲೋ ಒಟ್ಟಿನಲ್ಲಿ ಅವ್ರನ್ನ ನೆನೆಸ್ಕೊಂತಾನೆ ಇರ್ತೀರಾ. ಅಂದರೆ ನನಗಿಂತ ಜಾಸ್ತಿ ನಿಮ್ಮ ಒಳಗೆ ರಾಯರು ಕುಳಿತುಕೊಂಡ್ಬಿಟ್ಟಿದ್ದಾರೆ. 100% ನಿಮ್ಗೆ ಒಳ್ಳೇದು ಮಾಡ್ತಾರೆ. ಇಷ್ಟೇ ಇದ್ರ ಅರ್ಥ ಹೇಳ್ತಾ ಇರೋದು. 100% ನಿಮ್ಗೆ ಒಳ್ಳೇದು ಮಾಡ್ತಾರೆ, ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ. ನಿಮಗೆ ರಾಯರ ಆಶೀರ್ವಾದ ಯಾರೆಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರೆಲ್ಲ ರಾಯರ ನಂಬಿದ್ರಿ, ವಿಡಿಯೋಸ್ ನೋಡ್ತಾ ಇದ್ರಲ್ಲ, ಇವತ್ತು ಈ ವಿಡಿಯೋ ನೀವು ನೋಡ್ತಾ ಇದ್ರಲ್ಲಪ್ಪ, ಖಂಡಿತವಾಗ್ಲೂ ಕೂಡ ಎಲ್ಲರೂ ನೋಡ್ತೀರಾ ಇದು. ಯಾಕಂದ್ರೆ ಎಲ್ರಿಗೂ ರಾಯರ ಆಶೀರ್ವಾದ ಇದ್ದೇ ಇದೆ ನಿಮಗೆ, ಖಂಡಿತ ಎಲ್ಲರೂ ನೋಡ್ತೀರಾ. ನಾನು ಹೇಳೋದೇನಂತಂದ್ರೆ ರಾಯರ ಆಶೀರ್ವಾದ ಇದೆ ನಿಮಗೆ, ಖಂಡಿತ ಒಳ್ಳೇದಾಗತ್ತೆ. ಲೈಫಲ್ಲಿ ಅನ್ಕೊಂಡಿದ್ದೆಲ್ಲ ಉಲ್ಟಾ ಹೊಡಿತಾ ಇದೆ, ಅನ್ಕೊಂಡು ಕೆಲಸಗಳು ಯಾವ ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಏನೋ ಒಂದಕ್ಕೆ ಕಾಯಿಸ್ತಾ ಇರ್ತಾರೆ. ನಾವು ಅನ್ಕೊಂತೀವಿ ರಾಯರೇ ನಿಮ್ಗೆ ಅಷ್ಟು ಪೂಜೆ ಮಾಡ್ತೀನಿ, ಇಷ್ಟು ಪೂಜೆ ಮಾಡ್ತೀನಿ, ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ, ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀನಿ, ಎಷ್ಟೋ ವ್ರತಗಳನ್ನ ಮಾಡಿದೆ ನಾನು. ಅಣ್ಣ ನೀವು ಹೇಳಿದ ವ್ರತಗಳನ್ನ ಎಲ್ಲವೂ ಕೂಡ ಮಾಡ್ಬಿಟ್ನಣ್ಣ, ಏನು ಒಳ್ಳೇದಾಗ್ತಾ ಇಲ್ಲ ನಮಗೆ ಅನ್ನೋರು ಕೂಡ ಇದ್ದೀರಾ. ನೋಡಿ, ನಾವು ಅನ್ಕೊಂತೀವಿ ದೇವ್ರ ಹತ್ರ ನಾವು ಯಾವತ್ತೂ ಕೂಡ ಈ ಥರ ಅನ್ಬಾರ್ದು, ನಾ ಎಷ್ಟು ಪೂಜೆ ಮಾಡಿದೆ, ಏನೇನೋ ಮಾಡಿದೆ ಅಂತ. ನಿಜವಾಗ್ಲೂ ಕೂಡ ನಮ್ಮ ಪಾಪಕರ್ಮಗಳು ನಾವು ಏನೇನು ಮಾಡಿದ್ವಿ ಅಂತ ನಮಗೆ ಗೊತ್ತಿರಲ್ಲ. ಅವೆಲ್ಲವೂ ಕೂಡ ಅದೆಲ್ಲದ್ರ ಮುಂದೆ ನಾವು ಮಾಡಿದಂಥ ಸೇವೆ ಅಳಿಲು ಸೇವೆಗಿಂತ ಚಿಕ್ಕದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮಗೆ ಗೊತ್ತಿರಲ್ಲ ನಾವು ಏನೇನು ಪಾಪಕರ್ಮಗಳನ್ನ ಮಾಡಿದೀವೋ, ಯಾವ ಜನ್ಮದಲ್ಲಿ ಏನು ಮಾಡಿದೀವೋ ಗೊತ್ತಿಲ್ಲ. ಬಟ್ ತಿದ್ದುಕೊಳ್ಳೋಕೊಂದು ಅವಕಾಶ ಇರೋದೇ ದೇವರ ಸೇವೆಯಿಂದ. ನಮಗೆ ಬೇರೆ ದಾರಿ ಇಲ್ಲವೇ ಇಲ್ಲ. ನಮಗೆ ದೇವರ ಸೇವೆಯಿಂದನೇ ನಾವು ನಮ್ಮ ಪಾಪಕರ್ಮಗಳನ್ನ ಕಳ್ಕೊತಾ ಇದ್ದೀವಿ. ಮಾಡುವಂಥ ಒಳ್ಳೆ ಕೆಲಸಗಳಲ್ಲಿ, ಯಾರಿಗಾದ್ರೂ ಹಸ್ತೋರಿಗೆ ಒಂದು ತುತ್ತು ಊಟ ಕೊಡಿಸೋದ್ರಲ್ಲಿ ನಮ್ಮ ಪಾಪಕರ್ಮಗಳನ್ನ ಕಳ್ಕೊಳ್ಳೋಕೊಂದು ಅವಕಾಶ ದೇವರ ಸೇವೆ, ಒಳ್ಳೆ ಕೆಲಸಗಳು. ಇಷ್ಟೇ ನಮಗಿರೋಂಥ ದಾರಿ, ಬೇರೆ ಆಪ್ಷನ್ಸ್ ಇಲ್ಲ ನಮಗೆ. ಆದ್ದರಿಂದ ನಾನೇನು ಹೇಳ್ತೀನಿ, ನೀವು ಮಾಡುವಂಥ ಕೆಲಸ ಒಳ್ಳೇದಾಗಿದೆ, ದೇವ್ರ ಸೇವೆನ ಮಾಡಿದ್ರಿ ಅಂದರೆ ಅದು ಫಲ ಸಿಗಲ್ಲ ಅಂತಲ್ಲ. ಒಂದೊಂದು ಮೆಟ್ಲಿದ್ದಂಗೆ ನೀವು ಮಾಡಿದಂಥದ್ದು ಸೇವೆ ಪ್ರತಿಫಲ ಒಂದು ಸಲ ಶುರುವಾಗುತ್ತೆ ನೋಡಿ. ಯಾರಿಗೆಲ್ಲ ಒಳ್ಳೇದೇ ಆಗಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ, ಒಂದು ಸಲ ಶುರುವಾಗುತ್ತೆ ನೋಡಿ. ಆ ಸಮಯದಲ್ಲಿ ಮಾತ್ರ ರಾಯರ ಪಾದವನ್ನು ಮತ್ತಿಷ್ಟು ಬಲವಾಗಿ ಹಿಡೀರಿ. ಒಳ್ಳೇದಾಗ್ತಾ ಇದೆ ಅಂತ ಪಾದ ಮಾತ್ರ ಬಿಡಬೇಡಿ. ಯಾಕಂದ್ರೆ ಮನುಷ್ಯ ಜನ್ಮ ಇದು. ನನ್ನನ್ನು ಉದಾಹರಣೆ ಕೊಟ್ಬಿಡ್ತೀನಿ. ಸ್ವಾರ್ಥಿ ನಾನು, ನನಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ನಾನೇನ್ ಮಾಡ್ಬಿಡ್ತೀನಿ, ಎಲ್ಲೋ ಒಂದು ಕಡೆ ರಾಘವೇಂದ್ರ ಪ್ರಭುಗಳನ್ನ ಮರ್ತಿರ್ತೀನಿ. ನಾನು ಫಸ್ಟಿನಷ್ಟು ಪೂಜೆ ಮಾಡಲ್ಲ. ಫಸ್ಟ್ 3:30 ಎದ್ದು ಮಾಡ್ತಾ ಇದ್ರೆ, ಆಮೇಲೆ ನನಗೆ ಇವಾಗ ಒಳ್ಳೇದಾಗ್ತಾ ಇದೆ, ಒಂದು 6 ಗಂಟೆಗೆ ಎದ್ದು ಮಾಡೋಣ, ಆಮೇಲೆ 8 ಗಂಟೆ 9 ಗಂಟೆ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನೇನು ಹೇಳ್ತೀನಿ ಅಂದ್ರೆ, ಯಾರಿಗೆ ಅಕ್ಕ ತಂಗಿರಿಗೆ, ನಿಮಗೆ ಅದೇ ನನ್ನ ಅಕ್ಕ ತಂಗಿರ ಜೊತೆ ಮಾತಾಡಿದವ್ರಿಗೆ ಹೇಳ್ತಾ ಇದ್ದೀನಿ, ಕೆಲವ್ರಿಗೆ ಗೊತ್ತು, ಮಗು ಇರುತ್ತೆ ಮನೆಯಲ್ಲಿ, ನಿಮಗೆ ಆಗ್ತಿರಲ್ಲ, ನಿಮ್ಗೆ ಯಾವಾಗ ಸಾಧ್ಯನೋ ಅವಾಗ ಮಾಡಿ. ಆದ್ರೆ ನಾನು ಹೇಳ್ತಿರ್ತಕ್ಕಂಥ ಅರ್ಥ ಏನಂತ ಅಂದ್ರೆ, ಯಾರಿಗೆಲ್ಲ ಒಳ್ಳೇದಾಗ್ತಾ ಇರುತ್ತೆ ನೋಡಿ, ಇವಾಗ ಮನೇಲಿ ಸಮಸ್ಯೆಗಳು ಸ್ವಲ್ಪ ಬಗೆಹರಿತಾ ಇರುತ್ತೆ, ಸ್ವಲ್ಪ ಉಸಿರಾಡ್ತಾ ಇರ್ತಾರೆ ನೋಡಿ, ಮತ್ತಿಷ್ಟು ಬಲವಾಗಿ ರಾಯರ ಪಾದವನ್ನ ಹಿಡೀರಿ. ಯಾಕಂದ್ರೆ ನಾನು ಸ್ವಾರ್ಥಿ, ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ನನಗೆ ಸ್ವಲ್ಪ ಒಳ್ಳೇದಾಗ್ತಾ ಇದ್ರೆ ನಾನು ಸ್ವಲ್ಪ ಲೇಟ್ ಆಗಿ ಎದ್ದೇಳೋದು, ನಿಧಾನಕ್ಕೆ ಮಾಡೋದು, ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಏನೋ ಹೆಲ್ತ್ ಇಶ್ಯೂ ಇರೋರು ಅವರೆಲ್ಲ ಬೇಗನೆ ಮಾಡಿ ಅಂತ ಹೇಳಲ್ಲ. ನಿಮ್ಗೆ ಅನುಕೂಲ ತಕ್ಕಂಗೆ ನೀವು ಪೂಜೆ ಸೇವೆನ ಮಾಡ್ತಾ ಬನ್ನಿ, ಹಂಗೆ ಮಾಡಿ ಅಂತ ನಾನು ಯಾವತ್ತೂ ಕೂಡ ಹೇಳೋದಿಲ್ಲ. ಹಂಗೆ ಯಾರು ಕೂಡ ಹೇಳಿಲ್ಲ, ನಾನು ಹೇಳೋದು ಇಲ್ಲ ನಿಮಗೆ. ನಾನು ಹೇಳೋದೇನಂತ ಅಂದರೆ, ನನ್ನನ್ನೇ ಯಾಕೆ ಮೊದಲು ಹೇಳ್ತೀನಿ ಅಂತ ಅಂದರೆ, ನನಗೆ ಒಳ್ಳೇದಾಗ್ತಾ ಇದೆ, ಮತ್ತಿಷ್ಟು ಅವರಿಗೆ ರಾಯರಿಗೆ ನಾನು ಯಾವ ರೀತಿ ಇರಬೇಕಂದ್ರೆ ಚಿರಋಣಿಯಾಗಿರ್ಬೇಕು. ನಾನು ಅಪ್ಪ ನಿಮ್ಮಿಂದ ನನಗೆ ಒಳ್ಳೇದಾಗ್ತಾ ಇದೆ ತಂದೆ, ನಿಮಗೋಸ್ಕರ ನನಗೋಸ್ಕರ ನನಗೆ ಒಳ್ಳೇದಾಗಲಿ ಅಂತ ನಿಮ್ಮ ಸೇವೆನ ಮಾಡುವಂಥ ಭಾಗ್ಯ ನನಗಿಷ್ಟು ಸ್ವಲ್ಪ ಒಳ್ಳೇದಾಗ್ತಿದೆ ಅಂದರೆ ಮತ್ತಿಷ್ಟು ನಿಮ್ಗೆ ಹತ್ರ ಆಗಬೇಕು, ಮತ್ತಿಷ್ಟು ನಿಮ್ಮ ಪಾದವನ್ನು ಬಿಡಲ್ಲ ಅಂತ ಇದ್ದಾಗ ಶಾಶ್ವತವಾಗಿ ಒಂದು ನಮಗೇನಂತ ಅಂದರೆ ಒಂದು ಅನುಗ್ರಹ ನೀಡ್ಬಿಡ್ತಾರೆ. ಅಂದರೆ ಮೊದಲನೇದಾಗಿ ನಮಗೆ ಸ್ವಲ್ಪ ಒಳ್ಳೇದಾಗ್ತದೆ, ಉಸಿರಾಡ್ತಾ ಇದೀವಿ, ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ದೇವರು, ಒಳ್ಳೇದಾಗುತ್ತಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನಾವು ಆ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸೇವೆ ಮಾಡೋದು, ಅವ್ರನ್ನ ಶಾಶ್ವತವಾಗಿ ಉಳಿಸ್ಕೋಬೇಕಪ್ಪ ಅಂತ ಮನಸ್ಸಿಚ್ಛೆಯಿಂದ ನಾವು ಒಪ್ಕೊಂಡು ಹೋದಾಗ ಅನುಗ್ರಹ ಅನ್ನೋದು ಶಾಶ್ವತವಾಗಿ ಸಿಕ್ಬಿಡುತ್ತೆ. ಆ ಗ್ರೀನ್ ಸಿಗ್ನಲ್ ಬಂದಾಗ ನಾವು ಸ್ವಲ್ಪ ಒಳ್ಳೇದಾಗ್ತಿದೆ ಬಿಡಪ್ಪ, ಹೆಂಗಾದ್ರೂ ನಾವು ದಾಟ್ತೀವಿ ಬಿಡು ಅನ್ಕೊಂಡು ನಾವೇನೋ ಸುಮ್ಮನಾಗ್ಬಿಟ್ರೆ ಹೇಳೋಕ್ಕಾಗಲ್ಲ. ನಮ್ಮ ಟೈಮ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ದೇವ್ರ ಪರೀಕ್ಷೆ ಕೂಡ ಆಗಿರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದ್ರೆ, ಒಂದು ಸ್ವಲ್ಪ ಉಸಿರಾಡಕ್ಕೆ ಜಾಗ ಸಿಕ್ಕಿದೆ ಅಂದ್ರೆ ಮತ್ತಿಷ್ಟು ಬಲವಾಗಿ ದೇವ್ರ ಪಾದವನ್ನ ಹಿಡೀರಿ. ನಿಜವಾಗ್ಲೂ ಗುರುವಿನ ಪಾದವನ್ನ ಹಿಡಿದ್ರೆ, ನಾನಂತೂ ಒಂದು ಸತ್ಯ ಹೇಳ್ತೀನಿ, ರಾಯರ ಪಾದವನ್ನ ಹಿಡಿದ್ರೆ ಮುಕ್ಕೋಟಿ ದೇವರು ನಿಮಗೆ ಒಲಿತಾರೆ. ಇದು ಸತ್ಯ. ಯಾಕಂದ್ರೆ ನನ್ನ ವಿಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ನೀವು, ಎಲ್ಲ ದೇವ್ರ ಬಗ್ಗೆ ಕೂಡ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನಗೆ ಯಾಕಂದ್ರೆ ಅದು ಎಷ್ಟು ಹೋಗುತ್ತೆ, ಎಷ್ಟು ಜನ ನೋಡ್ತಾರೆ, ನನಗೆ ಇದು ಮ್ಯಾಟ್ರ್ ಕೂಡ ಆಗೋದಿಲ್ಲ. ನಾನು ಅದಕ್ಕೆ ಯಾವತ್ತು ಕೂಡ ನೋಡಿದಿರಿ ನೀವು ಲೈಕ್ ಶೇರ್ ಮಾಡಿ ಅಂತ ನಾನು ಕೇಳೋದಿಲ್ಲ. ಯಾಕಂತ ಅಂದ್ರೆ ಅದು ಮ್ಯಾಟ್ರ್ ಅಲ್ಲ ನನಗೆ. ಇವತ್ತು ನನಗೆ ಮನ್ಸಲ್ಲಿ ಬಂತ ನಾನು ಮಾಡಿರ್ತೀನಿ. ಯಾಕಂದ್ರೆ ಎಲ್ಲ ದೇವರ ಆಶೀರ್ವಾದದಿಂದನೇ ನಾವು ಇಲ್ಲಿದ್ದೀವಿ ಅಲ್ವಾ. ಇವತ್ತು ನೋಡಿ ವಿಡಿಯೋಸ್ ನೋಡ್ತಾ ಇರೋರು ಚಿಕ್ಕವರು ದೊಡ್ಡವರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ದೊಡ್ಡವರು, ಎಷ್ಟೋ ಜನ ಅಮ್ಮಂದಿರ ಆಶೀರ್ವಾದದಿಂದನೇ ಇಲ್ಲಿದ್ದೀನಿ. ಅಕ್ಕ ತಂಗಿರ ಆಶೀರ್ವಾದ, ಅಮ್ಮಂದಿರ ಆಶೀರ್ವಾದ, ಅಣ್ಣ ತಮ್ಮಂದಿರ ಆಶೀರ್ವಾದದಿಂದನೇ ಫೈನಲಿ ರಾಯರ್ ನನಗೆ ಕೊಟ್ಟಿರುವಂಥ ಉಡುಗೊರೆ ನೀವು. ನಿಮ್ಮ ಆಶೀರ್ವಾದದಿಂದನೇ ನಾನು ಇಲ್ಲಿಗಿದ್ದೀನಿ. ನನ್ನ ಮೇಲೆ ಎಲ್ಲರೂ ನೋಡ್ತಾ ಇದ್ದೀವಿ ಅಂದಮೇಲೆ ಎಲ್ಲ ದೇವರ ಆಶೀರ್ವಾದ ಕೂಡ ಇದ್ದಂಗೆ ನನಗೆ. ಎಲ್ಲರ ಮನೆ ದೇವರು ಕೂಡ ಒಬ್ಬೊಬ್ಬರು ಆಗಿರ್ತಾರೆ. ನಮ್ಮ ಮನೆ ದೇವರು ಗಂಗಮ್ಮ, ಬೇರೆಯವ್ರಿಗೆ ಎಲ್ಲಮ್ಮ ಆಗಿರ್ತಾರೆ, ಇನ್ನೂ ಕೆಲವರಿಗೆ ಇರ್ತಾರೆ ಮನೆ ದೇವರು ಇರ್ತಾರಲ್ವಾ. ಎಲ್ಲ ದೇವ್ರನ್ನೂ ಕೂಡ ನೆನೆಸ್ಕೊಂತೀನಿ ನಾನು. ಯಾಕಂದ್ರೆ ಅವ್ರಗಳ ಆಶೀರ್ವಾದದಿಂದನೇ ನಿಮ್ಮಲ್ಲೇ ಎಲ್ಲ ದೇವ್ರನ್ನ ನೋಡ್ತಾ ಇದ್ದೀನಿ ಅಂದಮೇಲೆ, ಸೊ ಎಲ್ಲ ದೇವ್ರ ಬಗ್ಗೆ
ಯಾಕೆ ನಾನು ಇದನ್ನ ಮಾಡ್ತೀನಿ ಅಂದರೆ, ಎಲ್ಲ ದೇವರ ಆಶೀರ್ವಾದದಿಂದನೇ ನಾವು ಇಲ್ಲಿದ್ದೀವಿ ಅಲ್ವಾ. ಹಾಗಾಗಿ ರಾಯರು ಗುರುಗಳು ಅವ್ರ ಪಾದವನ್ನು ಹಿಡಿದ್ರೆ ಎಲ್ಲ ದೇವರ ಆಶೀರ್ವಾದ ಕೂಡ ನಮಗಾಗತ್ತೆ, ಸರಿನಾ. ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರ ಆಶೀರ್ವಾದ ಮೊದಲನೇದಾಗಿ, ನಮ್ಮ ವರಸಿದ್ಧಿ ವಿನಾಯಕರ ಆಶೀರ್ವಾದ ಇರಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ನಾನು ರಾಯರು ಏನಾದರೂ ನನಗೇನಾದರೂ ವರ ಅಂತ ಕೊಟ್ಟರೆ, ಏನನ್ನಾದರೂ ಕೇಳೋಂಗಿದ್ರೆ ಕೇಳು ಅಂತ ತುಂಬ ಸಲ ಕೊಟ್ಟಿದ್ದಾರೆ. ನಾನು ಅನ್ಕೊಂಡಿದ್ದ ಕೆಲಸಗಳು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಆಗದಿರೋ ಕೆಲಸಗಳನ್ನ. ಬಟ್ ರಾಯರ್ ಮತ್ತೊಮ್ಮೆ ನನಗೇನಾದರೂ ಏನು ವರ ಬೇಕು ಕೇಳು ಅಂತ ಕೇಳಿದರೆ ನಿಜವಾಗ್ಲೂ ಕೂಡ ಹೇಳ್ತೀನಿ, ನನಗಿರೋ ಆಯಸ್ಸೆಲ್ಲ ನಿಮಗೆ ಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ರಾಯರ್ ಕಾಪಾಡಲಿ ಅಂತಲೇ ಅವ್ರ ಹೂನ ಹಿಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇದನ್ನೇ ಕೇಳ್ಕೊತೀನಿ, ನಿಮ್ಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಯಾಕಂದ್ರೆ ನನ್ನ ಪ್ರೀತಿಯ ಕುಟುಂಬ ನೀವು, ನಿಮ್ಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಅದ್ರ ಮುಂದೆ ಬೇರೆ ಸಂತೋಷ ನನಗೆ ನಿಜವಾಗ್ಲೂ ಕೂಡ ಏನಿಲ್ಲ. ನನ್ನ ಜೀವನದಲ್ಲಿ ಏನು ಆಸೆಗಳನ್ನೂ ಇಲ್ಲ. ಹಿಂಗಾಗತ್ತೆ ಹಿಂಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ, ಹಿಂಗೆ ಆಗಲೇಬೇಕು ಅಂತ ನಿರೀಕ್ಷೆಗಳು ಕೂಡ ನಾನು ಯಾರಿಂದನೂ ಕೂಡ ಇಟ್ಕೊಂಡಿಲ್ಲ, ಯಾವುದ್ರ ಬಗ್ಗೆ ಕೂಡ ಇಟ್ಕೊಂಡಿಲ್ಲ. ನಿಮ್ಗೆ ಒಳ್ಳೇದಾದರೆ ಅಷ್ಟೇ ಸಾಕು. ನನ್ನ ಪ್ರೀತಿಯ ಕುಟುಂಬ, ರಾಯರು ಕೊಟ್ಟಂತಹ ಕುಟುಂಬ, ಪ್ರೀತಿಯ ಕುಟುಂಬ, ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ. ಅದು ಮಾತು ಬರಲ್ಲ ನನಗೆ. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ನಮಸ್ಕಾರ.